ವೆಲ್ಕಮ್ ಟು ಸೋಷಿಯಲ್ ವರ್ಕ್ ಸ್ಟಡಿ ಸರ್ಕಲ್ ಚಾನಲ್. ಎಲ್ಲರಿಗೂ ಸ್ವಾಗತ. ಸಮಾಜ ಕಾರ್ಯ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ರಾಜೇಂದ್ರ ಕುಮಾರ್, ಮೈಸೂರು. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಹೇಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ನಾವು ಸರ್ಚ್ ಇಂಜಿನಲ್ಲಿ KE ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. KEA ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಎರಡನೇದಿದೆ CET ಆನ್ಲೈನ್ ಕರ್ನಾಟಕ .gov.in ಅಂತ ಇದೆಯಲ್ಲ, ಸೊ ಹೋಮ್ ಪೇಜ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಹೋಮ್ ಪೇಜ್ಗೆ ಹೋದ್ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯನ್ನು ಆಯ್ಕೆ ಮಾಡ್ಕೋಬೋದು. ಸೊ ನಾನು ಕನ್ನಡದಲ್ಲಿ ಮಾಹಿತಿನ ಹಂಚ್ಕೊಳ್ಳೋದ್ರಿಂದ ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇದರಲ್ಲಿ ಮುಖಪುಟ ಇಲ್ಲಿಗೆ ಹೋಗಬೇಕು. ಸೊ ಮುಖಪುಟಕ್ಕೆ ಹೋದಾಗ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ. ಏನೆಲ್ಲ ಪ್ರಕಟಣೆಗಳಾಗಿದೆ ಅಲ್ಲಿ ನೋಟಿಫಿಕೇಶನ್ ಇದೆ. ಸೊ ಇದರಲ್ಲಿ ನಾವು ನೋಡಿ ಇದೆಯಲ್ಲ 1/9ನೇ ತಾರೀಕಲ್ಲಿ KSET ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ KSETಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಅಂತ ಇದೆ. ಒಟ್ಟು 5 ಸ್ಟೆಪ್ಗಳಿದೆ. ಸೊ ಅದರಲ್ಲಿ ಮೊದಲನೇ ಹಂತ ಅಂತಂದರೆ ನಾವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ತೀವಿ. ಸೊ ಎರಡನೇ ಹಂತದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಿದ್ಮೇಲೆ ನಮ್ಮ ಐಡೆಂಟಿಟಿಗೋಸ್ಕರ ನಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಮೂರನೇ ಹಂತದಲ್ಲಿ ಆನ್ಲೈನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಶುಲ್ಕವನ್ನು ಪಾವತಿ ಮಾಡಬೇಕು. ನಾಲ್ಕನೇ ಹಂತದಲ್ಲಿ ನಮ್ಮ ಪೇಮೆಂಟ್ ಕನ್ಫರ್ಮ್ ಮಾಡಬೇಕು. ಪೇಮೆಂಟ್ ಆಗಿದೆಯೋ ಪೆಂಡಿಂಗಲ್ಲಿದೆಯೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದಾದಮೇಲೆ 5ನೇ ಹಂತದಲ್ಲಿ ನಾವು KSETಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಮುದ್ರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಈಗ ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಸೊ ಮೊದಲನೇ ಹಂತವನ್ನು ಪ್ರಾರಂಭ ಮಾಡೋಣ. ಸೊ ಮೊದಲನೇ ಹಂತವನ್ನು ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಅಪ್ಲಿಕೆಂಟ್ ನೇಮ್, ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಪೂರ್ಣ ಹೆಸರನ್ನು ಆಧಾರ್ ಕಾರ್ಡಲ್ಲಿರೋಂತೆ ಬರೀಬೇಕು. ಸೊ ಎರಡನೇದು ಡೇಟ್ ಆಫ್ ಬರ್ತ್. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿದೆ ಸೊ ಅದನ್ನೇ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ನೆಕ್ಸ್ಟು 4 ಸಂಖ್ಯೆಗಳ ಆಧಾರ್ ನಂಬರ್ ಅಂತಂದರೆ ಕೊನೆಯಲ್ಲಿ ಇರ್ತಕ್ಕಂಥ 4 ಸಂಖ್ಯೆ ಆಧಾರ್ ನಂಬರ್ 4 ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ಸೊ ಮೊದಲಿಗೆ ಹೆಸರನ್ನು ಹಾಕ್ತಾ ಇದ್ದೇವೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೊ ಹಾಗಿದ್ರೆ ಮ್ಯಾಚ್ ಆದ್ರೆ ಮಾತ್ರ ತಗೊಳುತ್ತೆ, ಇಲ್ಲ ಅಂತಂದರೆ ಇಲ್ಲ. ಈಗ ನಾನು ಡೀಟೇಲ್ಸನ್ನು ಹಾಕ್ತಾ ಇದ್ದೀನಿ, ಇಲ್ಲಿ ಕೊಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಏನು ಕೇಳುತ್ತೆ, ಅದು ಪೂರ್ತಿ ಆಧಾರ್ ನಂಬರ್ನ ಹಾಕಬೇಕು. ಸೊ ಆಧಾರ್ ಬೇಸ್ ಮೇಲೆ ಅಪ್ಲಿಕೇಶನ್ ತಗೋತಾ ಇದೆ. ಸೊ ನಿಮ್ಮ ಆಧಾರ್ನ ಹಾಕಿದ್ಮೇಲೆ ಈ ಒಂದು ಆಪ್ಷನನ್ನು ಕನ್ಸರ್ನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ OTP ಅಂತ ಇದೆ. ಸೊ OTPಯನ್ನು ಕೊಡಬೇಕು. ನಮಗೆ OTP ಜನ್ರೇಟ್ ಆಗುತ್ತೆ. OTP ಸಕ್ಸಸ್ಫುಲಿ ಡನ್. OTPಯನ್ನು ಹಾಕಬೇಕು. ಸೊ OTPಯನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನಮಗೆ ನಮ್ಮ ಡೀಟೇಲ್ಸ್ ಬರುತ್ತೆ. ಸೊ ನಮ್ಮ ಆಧಾರಲ್ಲಿರ್ತಕ್ಕಂಥ ಡೀಟೇಲ್ಸ್ ಬರುತ್ತೆ. ಸೊ ಮೊದಲನೇದಾಗಿ ಏನೆಲ್ಲ ಮಾಡಬೇಕು ಒಂದು ನೋಡೋಣ. ಇಲ್ಲಿ ನಮ್ಮದು ಹೆಸರು, ಡೇಟ್ ಆಫ್ ಬರ್ತು, ಕೊನೆ ಆಧಾರ್ ನಂಬರ್ ಎಲ್ಲ ಬಂತು. ನಾವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, KSETಗೆ ಹಾಕ್ತಾಯಿದ್ದೀವಿ. ಇಲ್ಲಿ ನಾವು ಮಾಸ್ಟರ್ ಡಿಗ್ರಿಯನ್ನು ಯಾವ ಪದವಿಯಲ್ಲಿ ಮಾಡಿದ್ದೇವೆ, ಸೋಷಿಯಾಲಜಿಲಿ ಮಾಡಿದರೆ ಸೋಷಿಯಾಲಜಿ, ಕನ್ನಡ ಮಾಡಿದರೆ ಕನ್ನಡ, ಸೋಷಿಯಲ್ ವರ್ಕ್ ಮಾಡಿದರೆ ಸೋಷಿಯಲ್ ವರ್ಕ್, ಈ ಒಂದು ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿರೋದನ್ನ ಮಾಡ್ಬೋದು. ಕೆಲವರು 2 ಮಾಸ್ಟರ್ ಡಿಗ್ರಿಯನ್ನು ಮಾಡಿರೋಂಥ ಚಾನ್ಸಸ್ ಇರುತ್ತೆ. ಸೊ ಅಂಥವರು ಅವ್ರಿಗೆ ಯಾವ ಸಬ್ಜೆಕ್ಟು ಇಷ್ಟ ಆಗಿರುತ್ತೆ ಅಥವಾ ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ, ಯಾವ ಸಬ್ಜೆಕ್ಟಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಆ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು.
ಸೊ ಇಲ್ಲಿ ನಾನು ಸೋಷಿಯಲ್ ವರ್ಕ್ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹೇಳುತ್ತೆ, ನೀವು ಈ ಮೊದಲು ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಾ. ಸೊ ಇಲ್ಲಿ ಕೇಳ್ತಿದೆ, ನೀವು ಈ ಒಂದು ಮೊದಲು ಏನಾದರೂ ನೀವು ಎಲಿಜಿಬಲ್ ಇದ್ದೀರಾ. ಎಸ್ ಅಂತಂದರೆ ಓಕೆ. ಹಾಗೇನು ಹೇಳುತ್ತೆ, ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಓಕೆನಾ. ಸೊ ಹಾಗಾಗಿ ನಾವೇನು ಮಾಡಬೇಕು, ಹಾಗಾಗಿ ಇಲ್ಲಿ ಎಸ್ ಅಂತ ಕೊಡಬಾರ್ದು, ನೋ ಅಂತ ಕೊಡಬೇಕು. ಸೊ ಅದಾದಮೇಲೆ ಅರ್ಜಿದಾರರ ಪೂರ್ಣ ಹೆಸರು. ಈಗ ಕೇಳ್ತಾ ಇದೆ ಇಲ್ಲಿ, ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೆ ನಿಮ್ಮ ಪೂರ್ಣ ಹೆಸರನ್ನು ಬರೀಬೇಕು. ಸೊ ಒಂದು ಇಲ್ಲಿ ನಮ್ಮ ಹೆಸರನ್ನು ಬರೆದ್ವಿ. ಸೊ ಇದಾದಮೇಲೆ ನೆಕ್ಸ್ಟು ನಿಮ್ಮದು ಜೆಂಡರ್, ಮೇಲು ಫಿಮೇಲು ಟ್ರಾನ್ಸ್ಜೆಂಡರು ಅದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೀವು ಮ್ಯಾರೇಜ್ ಇಲ್ವಾ, ಸೊ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ತಂದೆ ಹೆಸರು, ನಿಮ್ಮ ತಂದೆ ಹೆಸರು ಹೇಗಿದೆ, ಸೊ ಅದನ್ನು ಆಧಾರ್ ಕಾರ್ಡಲ್ಲಿರೋ ಹಂಗೆ ಬರೀಬೇಕು. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟು ತಾಯಿ ಹೆಸರು ಅದನ್ನು ಕೂಡ ಬರೀಬೇಕು. ಅದಾದಮೇಲೆ ನಿಮ್ಮದು ಕೆಟಗಿರಿ ಯಾವ್ದು ಬರುತ್ತೆ, ಸೊ ಅದನ್ನು ಕೂಡ ಇಲ್ಲಿ ರಿಸರ್ವೇಷನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಏನು ಕೇಳುತ್ತೆ ನಿಮಗೆ, ಅದು ಆರ್ ಡಿ ನಂಬರನ್ನು ಕೇಳುತ್ತೆ. ಓಕೆನಾ. ಆರ್ ಡಿ ನಂಬರು ಹಾಕಬೇಕು. ಸೊ ಆರ್ ಡಿ ನಂಬರ್ ಹಾಕಿದ್ಮೇಲೆ ಅದು ಹೇಳುತ್ತೆ ಆರ್ ಡಿ ನಂಬರ್ ಬರೀಬೇಕು. ಆರ್ ಡಿ ನಂಬರ್ ಕೊಟ್ಟಾಗ ಅದು ನಿಮ್ಮನ್ನೇ ಇಲ್ಲಿ ವ್ಯಾಲಿಡೇಟ್ ಮಾಡುತ್ತೆ. ಸೊ ನೀವು ನೀಡೋಂಥದ್ದು, ಸೊ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ನ ಮೆನ್ಷನ್ ಮಾಡಬೇಕು. ಆರ್ ಡಿ ನಂಬರ್ನ ಮೆನ್ಷನ್ ಮಾಡ್ತಿದ್ದಂಗೆ ಏನಾಗುತ್ತೆ, ಇಲ್ಲಿ ನಿಮ್ಮ ಡೀಟೇಲ್ಸು ಬರುತ್ತೆ. ಸೊ ಅದಾದಮೇಲೆ ನಿಮ್ಮದು ಆರ್ ಡಿ ನಂಬರ್ ಯಾವಾಗ ಡಿಸ್ಟ್ರಿಬ್ಯೂಟ್ ಆಗಿದೆ, ನಿಮಗೆ ಯಾವ ಡೇಟಲ್ಲಿ ವಿತರಣೆ ಮಾಡಿದ್ದಾರೆ, ಆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ. ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತ್, ಸೊ ಮೊದಲೇ ಆಧಾರ್ ಕಾರ್ಡಲ್ಲಿತ್ತು. ಸೊ ಅದಾದಮೇಲೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರ್ತಕ್ಕಂಥ ಜನ್ಮ ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದಾದಮೇಲೆ ಇಲ್ಲಿ ನೀವು ಮನೆ ಅಡ್ರೆಸ್ಸು, ನಿಮ್ಮದು ಊರೆಲ್ಲ ಬರೀಬೇಕು. ನಿಮ್ಮ ಪೋಸ್ಟಲ್ ಅಡ್ರೆಸ್ನ ಬರೀಬೇಕಾಗತ್ತೆ. ಓಕೆನಾ. ಸೊ ಇದೆಲ್ಲ ಬರೆದಾದ್ಮೇಲೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ರಾಜ್ಯ ಮತ್ತು ಪಿನ್ ಕೋಡ್ ನಂಬರ್, ಸೊ ಇದನ್ನೆಲ್ಲ ಹಾಕಬೇಕು. ಸೊ ಅದಾದಮೇಲೆ ಮೊಬೈಲ್ ನಂಬರ ಹಾಕಬೇಕು. ಸೊ ಅದಾದಮೇಲೆ ಮೇಲ್ ಐ ಡಿನೂ ಕೂಡ ಹಾಕಬೇಕು. ಓಕೆ. ಇಮೇಲ್ ಐ ಡಿನೂ ಕೂಡ ಹಾಕಬೇಕು. ಸೊ ಅದಾದಮೇಲೆ ಪರ್ಸನ್ ವಿತ್ ಡಿಸಬಿಲಿಟಿ ಅಂತಂದರೆ ನಿಮಗೆ ಏನಾದರೂ ವಿಕಲಚೇತನರಾಗಿದ್ದರೆ, ಸೊ ಆ ಒಂದು ವರ್ಗವನ್ನು ಕ್ಲೈಮ್ ಮಾಡ್ತೀವಿ ಅಂತ ಅನ್ನೋದಿದ್ರೆ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮದು SLC ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಿಮ್ಮದು ಮಾಸ್ಟರ್ ಡಿಗ್ರಿ ಎಲ್ಲಿಂದ ಆಗಿದೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ನೀವು ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದೀರಾ. ಇನ್ ಕೇಸ್ ನಾವು ಸ್ಟೂಡೆಂಟು ತೇರ್ಗಡೆ ಹೊಂದಿಲ್ಲ ಅಂತಂದರೆ ಇಲ್ಲಿ ನೋ ಅಂತ ಅಂದ್ಬಿಟ್ಟು ಬರೀಬೋದು. ಓಕೆನಾ. ಇಲ್ಲ ನಾವು ತೇರ್ಗಡೆ ಹೊಂದಿದ್ದೀವಿ ಅಂತಂದರೆ ಓಕೆ. ಈಗ ಕೊನೆ ಲಾಸ್ಟ್ ಸೆಮ್ಮಲ್ಲಿ ಇರ್ತೀರಿ ಅಂಥ ವಿದ್ಯಾರ್ಥಿಗಳು ಎಸ್ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟೆ ಬರೀಬೋದು. ಸೊ ಇಲ್ಲಿ ಪರ್ಸೆಂಟೇಜು, ಕೆಲವೊಂದು ಸ್ನಾತಕೋತ್ತರ ಪದವಿಯಲ್ಲಿ ಕೆಲವೊಂದು ವಿಷಯಗಳಿಗೆ ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ, ಬಟ್ ಇನ್ನು ಕೆಲವೊಂದು ವಿಷಯಗಳಿಗೆ CGPA ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಮ್ಮದು CGPA. ಓಕೆ. CGPA ಎಷ್ಟಿದೆ, ಈ ಒಂದು CGPA 10ಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅಂತ ಅಂದ್ಬಿಟ್ಟು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಯೂನಿವರ್ಸಿಟಿ, ನೀವು ಯಾವ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದಿರಿ, ಸೊ ಆ ಒಂದು ವಿಶ್ವವಿದ್ಯಾನಿಲಯದ ಹೆಸರನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆರ್ ಯು PhD ಹೋಲ್ಡರ್, ನೀವು PhD ಪದವಿಯನ್ನು ಪಡೆದಿದ್ದೀರಾ, ಎಸ್ ಆರ್ ನೋ ಅಂತ ಕೇಳುತ್ತೆ. ಅದಾದಮೇಲೆ PhD ಸಬ್ಜೆಕ್ಟ್, ಯಾವೊಂದು ವಿಷಯದಲ್ಲಿ PhDಯನ್ನು ಪಡೆದಿದ್ದೀರಾ, ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಅದಾದಮೇಲೆ PhD ಪೂರ್ಣಗೊಳಿಸಿದ ದಿನಾಂಕ, ಸೊ ಆ ಒಂದು ಡೇಟ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೋ ಅಂತಂದರೆ ನೋ ಅಂತ ಅಂದ್ಬಿಟ್ಟು ಬರೀಬೋದು. ಓಕೆ. ಅದಾದಮೇಲೆ ನೆಕ್ಸ್ಟು ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರೇ, ಎಸ್ ಅಂತಂದರೆ ಸೊ ಇಲ್ಲಿ ನೀವು ಬರೀಬೇಕು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀರಾ ಅಂತ. ನೋ ಅಂತಂದರೆ ಏನು ಬರೆಯೋ ಅವಶ್ಯಕತೆ ಇಲ್ಲ.
ಪ್ರಸ್ತುತ ಕೆಲಸ ಮಾಡುತ್ತಿದ್ದೀರಾ, ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಎಸ್ ಆರ್ ನೋ ಅಂತ ಇದು ಒಂದು ಆಯ್ಕೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಪರೀಕ್ಷಾ ಕೇಂದ್ರಗಳು, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಆಯಾ ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿರ್ತಾರೆ. ಆದರೆ 20ಕ್ಕಿಂತ ಹೆಚ್ಚು ವಿಷಯಗಳಿಗೆ ಬೆಂಗಳೂರು ಪರೀಕ್ಷಾ ಕೇಂದ್ರವಾಗಿರುತ್ತೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವ ಮುನ್ನ KSET ನೀಡಿರ್ತಕ್ಕಂಥ ನೋಟಿಫಿಕೇಷನ್ನ ಓದಬೇಕು. KE ಅವರು ನೀಡಿರ್ತಕ್ಕಂಥ ನೋಟಿಫಿಕೇಷನ್ನ ಓದಬೇಕು. ಸೊ ಆ ಒಂದು ನೋಟಿಫಿಕೇಷನಲ್ಲಿ ಯಾವ ಸಬ್ಜೆಕ್ಟ್ಗಳಿಗೆ ಎಲ್ಲಿ ಪರೀಕ್ಷಾ ಕೇಂದ್ರಗಳಿದೆ ಅಂತಂದ್ಬಿಟ್ಟು ಕೊನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಮೈಸೂರು ಜಿಲ್ಲೆ ಆಗಿರೋದ್ರಿಂದ ನನ್ನ ಅಪ್ಲಿಕೇಶನ್ನ ಮೈಸೂರು ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಇಂಟ್ರೆಸ್ಟಿಂದ ಮೈಸೂರು ಸರ್. ಇದಾದಮೇಲೆ ನೆಕ್ಸ್ಟು ಪ್ರಿವ್ಯೂ. ಸೊ ಈಗ ನೋಡಿ ನೀವೆಲ್ಲ ನೋಡ್ತಿದ್ದೀರಿ, ನಾವು ಮೊದಲು ಆಧಾರ್ ಕಾರ್ಡ್ ನೇಮು ಮತ್ತು ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್ ಎಲ್ಲ OTP ಎಲ್ಲ ಹಾಕಿದ್ಮೇಲೆ ನಮ್ಮ ಡೀಟೇಲ್ಸ್ ಬರುತ್ತೋ. ಅದಾದಮೇಲೆ ನಾವು KSET ಸೊ ಯಾವ ವಿಷಯದಲ್ಲಿ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ ಅದು, ಮತ್ತು ಅದಾದಮೇಲೆ ನಮ್ಮದು ಈ ಮೊದಲು ಅರ್ಹತೆ ಹೊಂದಿದವ ಇಲ್ವೋ, ಹೌದು ಅಂತಂದರೆ ಎಲಿಜಿಬಿಲಿಟಿ ಇರಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ, ಇಲ್ಲ ಅಂತಂದರೆ ಮತ್ತೊಂದು ಅಪ್ಲಿಕೇಶನ್ನ ಹಾಕ್ಬೋದು. ಅದಾದಮೇಲೆ ನಮ್ಮ ಲಿಂಗ, ಸೊ ಪುರುಷ ಸ್ತ್ರೀ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ವಿವಾಹಿತರು, ಮದುವೆ ಆಗಿದ್ರೆ ಹೌದು, ಮದುವೆ ಆಗಿಲ್ಲ ಅಂತಂದ್ರೆ ಇಲ್ಲ. ಅದಾದಮೇಲೆ ತಂದೆ ತಾಯಿ ಹೆಸರು, SLC ಮಾರ್ಕ್ಸ್ ಕಾರ್ಡಲ್ಲಿರೋ ಪ್ರಕಾರ ತಂದೆ ತಾಯಿ ಹೆಸರನ್ನ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಮ್ಮದು ಸಾಮಾಜಿಕ ವರ್ಗ ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು. ಸೊ ಅದಕ್ಕೆ ತಕ್ಕಂತೆ RD ನಂಬರ್ನ ಹಾಕಬೇಕು. ಸೊ RD ನಂಬರ್ನ ಹಾಕಿದ್ಮೇಲೆ ನಮ್ಮ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಅದಾದಮೇಲೆ ನಾವು 10ನೇದಲ್ಲಿ ನಮ್ಮ ಜನ್ಮ ದಿನಾಂಕವನ್ನು SLC ಮಾರ್ಕ್ಸ್ ಕಾರ್ಡಲ್ಲಿರ್ತಕ್ಕಂಥ ಜನ್ಮ ದಿನಾಂಕವನ್ನು ಹಾಕಬೇಕು. ಸೊ ಅದಾದಮೇಲೆ ನಮ್ಮದು ಸಂವಹನ ಮಾಡೋದಕ್ಕೆ ಒಂದು ವಿಳಾಸವನ್ನು ಕೂಡ ಕೊಡಬೇಕಾಗುತ್ತೆ, ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಕೂಡ ಕೊಡಬೇಕು. ಅದಾದಮೇಲೆ ನಾವೇನಾದರೂ ಮೀಸಲಾತಿಯನ್ನು ಬಯಸ್ತಾ ಇದ್ದೇವೆ ವಿಕಲಚೇತನರು ಅಂತಂದರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಅದಾದಮೇಲೆ SLC ಅದು ಒಂದು ಮಾರ್ಕ್ಸ್ ಕಾರ್ಡನ್ನು ಕೂಡ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನಮ್ಮದು ಮಾಸ್ಟರ್ ಡಿಗ್ರಿ ಯಾವ ಸಬ್ಜೆಕ್ಟಲ್ಲಿ ಮಾಡಿದ್ದೀವಿ, ಸೊ ಅದ್ರ ಜೊತೆಗೆ ನಾವು ಏನಾದರೂ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ, ಸೊ ಪರ್ಸೆಂಟೇಜಲ್ಲಿ ಇದೆಯಾ, CGPA ಇದೆಯಾ. CGPA ಅಂತಂದರೆ 10 ಮಾರ್ಕ್ಸ್ಗೆ ಟೋಟಲಾಗಿ 10ನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಇಷ್ಟು ತಗೊಂಡಿದ್ದೀವಿ ಅಂತ ಇರುತ್ತೆ. ಪರ್ಸೆಂಟೇಜ್ ಆದರೆ 100ಕ್ಕೆ ಇಷ್ಟು ಅಂತ ಇರುತ್ತೆ. ಸೊ ಅದಾದಮೇಲೆ ನಾವು ಯಾವ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೇವೆ, ನಾವು PhDನ ಮಾಡಿದ್ದೀವಾ ಇಲ್ವಾ, ಇದು ಕೂಡ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರ ನೌಕರರ ಇಲ್ವಾ, ಹೌದು ಇಲ್ಲ. ಸೊ ಹೌದು ಅಂತಂದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಬರೀಬೇಕು, ಇಲ್ಲ ಅಂತಂದರೆ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಪ್ರೆಸೆಂಟ್ಲಿ ವರ್ಕಿಂಗ್, ಪ್ರಸ್ತುತ ನಾವೇನಾದರೂ ಕೆಲಸ ಮಾಡ್ತಾ ಇದ್ದೀವಾ, ಹೌದು ಇಲ್ಲ. ಹೌದು ಅಂತಂದರೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೇವೆಯಿಂದ ವಜಾಗೊಂಡಿದ್ದೀರಾ, ಇಲ್ಲ. ಸೊ ಅದಾದಮೇಲೆ ಸೊ ನಾವು ಯಾವ ಕೇಂದ್ರದಲ್ಲಿ ಎಕ್ಸಾಮ್ ಬರೀಬೇಕು, ಯಾವ ಜಿಲ್ಲಾ ಕೇಂದ್ರದಲ್ಲಿ KSET ಎಕ್ಸಾಮ್ ಬರಿತೀವಿ ಅನ್ನೋದ್ರ ಬಗ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಸರಿ ಇದೆ ಅಂತ ಅನ್ನೋಕ್ಕೋಸ್ಕರ ನಮ್ಮ ಕನ್ಸರ್ನ್ ತೋರಿಸಿ ನಾವು ಪ್ರಿವ್ಯೂ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ನಮ್ಮ ಮೇಲ್ ID ಸರಿ ಇಲ್ಲ, ಹಾಕಿಲ್ಲ. ಸೊ ನೀವೇನಾದರೂ ಕಾಲಮ್ಗಳು ಬಿಟ್ಟಿದ್ರೆ ಸೊ ಈ ಥರ ತೋರಿಸುತ್ತೆ ನಿಮಗೆ, ಓಕೆನಾ. ಸೊ ಯುವರ್ ಪರ್ಸೆಂಟೇಜ್ ಇಸ್ ಲೆಸ್ ಆ್ಯಸ್ ಪರ್ ನೋಟಿಫಿಕೇಷನ್ ಅಂತಿದೆ. ಸೊ ಆವಾಗ ನೀವೇನು ಮಾಡಬೇಕು, ಸೊ CGPA ಇರೋದನ್ನ 6.89 ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿಬಿಟ್ಟು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಒಂದು ಕೋಡ್ ಬರುತ್ತೆ, ಅದನ್ನು ಹಾಕಿ ನೀವು ಅಪ್ಲಿಕೇಶನ್ನ ಕೂಡ ಹಾಕ್ಬೋದು. ಸೇವ್ ಆನ್ ಚೇಂಜಸ್ ಕೊಟ್ಟರೆ ಇದು ಹೋಮ್ ಪೇಜ್ ಮತ್ತು ಇದು ನಿಮ್ಮ ಅಪ್ಲಿಕೇಶನ್ನು ನಂಬರ್, ಓಕೆನಾ. ಮತ್ತು ಹೋಮ್ ಪೇಜ್ಗೆ ಹೋಗೋದು. ಸೊ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ, ಎಂಟರ್ ಅಪ್ಲಿಕೇಶನ್ ID, ಮತ್ತು ನಾವೇನು ಮಾಡಬೇಕು, ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಬೇಕು. ಸಬ್ಮಿಟ್ ಕೊಡಬೇಕು. ಸೊ ಇಲ್ಲಿ ಫೋಟೋವನ್ನು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಸೇವ್ ಕೊಡಬೇಕು. ಫೋಟೋ ಸಿಗ್ನೇಚರ್ ಸೇವ್ ಸಕ್ಸಸ್ಫುಲಿ ಅಂತ ಬರ್ತು. ಸೊ ಅವಾಗ ಏನಾಗುತ್ತೆ, ಮತ್ತೆ ಹೋಮ್ ಪೇಜ್ಗೆ ಹೋಗ್ಬೇಕು. ಸೊ ಹೋಮ್ ಪೇಜ್ಗೆ ಹೋದ್ಮೇಲೆ ಏನು ಕೇಳುತ್ತೆ, ನೆಕ್ಸ್ಟು ಪೇಮೆಂಟ್ ರೆಸಿಪ್ಟ್, ಮತ್ತು ಎಂಟ್ರಿಯನ್ನು ID ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು. ಸಬ್ಮಿಟ್ ಕೊಡಬೇಕು. ಸೊ ಇದಾದಮೇಲೆ ನಮ್ಮದು ಪೇಮೆಂಟ್ ಆಪ್ಷನ್ ಇದೆ. ಇಲ್ಲಿ ನಾವು ನೋಡಿ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, UPI ಕೂಡ ಮಾಡ್ಬೋದು. ಸೊ ಈಗ ಅದು ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, SC STಗೆ 700 ಇರುತ್ತೆ, ಮತ್ತು ಅದರ್ ಕಮ್ಯುನಿಟಿಗೆ ಜನರಲ್ ಕ್ಯಾಟಗರಿಗೆ 1000 ರೂಪೀಸ್ ಇರುತ್ತೆ. ಸೊ ಅದು ನಿಮ್ದು ಇಲ್ಲೇ ಫೀಸ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ ಬಂದಿರುತ್ತೆ, ಓಕೆನಾ.
ಸೊ ಅದರ್ ಡೆಬಿಟ್ ಕಾರ್ಡ್ಸ್ ಆನ್ಲೈನ್ ಪೇಮೆಂಟ್ಗೆ ಇರುತ್ತೆ. ಯು ಪಿ ಐ